ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ, ಕಾಲೇಜ್ ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಈಸಿಯಾಗಿ ಒಂದು ಹೈಯೆಸ್ಟ್ ವೇಟೆಡ್ ಕಾನ್ಸೆಪ್ಟ್ ನ ಕಲಿತಾ ಇದೀವಿ. ರಿಲೇಷನ್ ಅಂಡ್ ಫಂಕ್ಷನ್ ಚಾಪ್ಟರ್ ಅಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ವಿಚ್ ಅಪಿಯರ್ಸ್ ಫಾರ್ ಆಲ್ಮೋಸ್ಟ್ 5 ಮಾರ್ಕ್ಸ್. 3 ಮಾರ್ಕ್ಸ್ ಬರೋದು 1 1 1 2 ಅದೆಲ್ಲ ಬರುತ್ತೆ, ಬಟ್ ಜಾಸ್ತಿ ವೈಟೇಜ್ ಇರೋದು ಈ ಒಂದು ಕಾನ್ಸೆಪ್ಟ್ಗೆ. ಅದಕ್ಕೋಸ್ಕರ ಇದನ್ನ ಒಂದು ಸೆಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. 99% ಆಫ್ ದ ಟೈಮ್ಸ್ ಅವ್ರು ಇನ್ವರ್ಟಿಬಲ್ ಫಂಕ್ಷನ್ಸ್ ನ ಇಟ್ಕೊಂಡು ನಿಮಗೆ 5 ಮಾರ್ಕ್ಸ್ ಅಲ್ಲಿ ಬರೆಯೋದಕ್ಕೆ ಕೇಳ್ತಾರೆ ಇನ್ ಆಲ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಓಕೆ, ಸೊ ರಿಲೇಷನ್ ಅಂಡ್ ಫಂಕ್ಷನ್ ಏನು ಗೊತ್ತಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಆ ಇಂಟ್ರೊಡಕ್ಷನ್ ಲಿಂಕ್ ಹಾಕಿರ್ತೀನಿ, ಕಾನ್ಸೆಪ್ಟ್ ಹೇಳ್ಕೊಟ್ಟಿರೋದು, ಅದನ್ನ ನೋಡ್ಬಿಟ್ಟು ಇದನ್ನ ನೋಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಒನ್ ಸಿಂಪಲ್ ಕಾನ್ಸೆಪ್ಟ್, ಒನ್ ಈಸಿಯೆಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್. ಇನ್ವರ್ಟಿಬಲ್ ಅಂದ್ರೆ ಏನು? ಉಲ್ಟಾ ಮಾಡೋದು. ಎಕ್ಸ್ ಇಂದ ವೈ ಇರುತ್ತೆ, ವೈ ಇಂದ ಎಕ್ಸ್ಗೂ ಅದೇ ರಿಲೇಷನ್ ಇರಬೇಕು. ಓಕೆ, ಸೊ ಇನ್ವರ್ಟಿಬಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. 2 ರೂಟ್ ಇದೆ ಇನ್ವರ್ಟಿಬಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಒಂದು, ಸಪೋಸ್ ಇವಾಗ ಎಕ್ಸ್ ಸೆಟ್ ವೈ, ಎಕ್ಸ್ ಇಂದ ವೈಗೆ ಒಂದು ಫಂಕ್ಷನ್ ಹೋಗಿದೆ ಅಂತ ಅನ್ಕೊಳ್ಳಿ. ಸೊ ನಿಮ್ ಇನ್ಪುಟ್ ಎಲ್ಲ ಇಲ್ಲಿರುತ್ತೆ, ಔಟ್ಪುಟ್ ಎಲ್ಲ ಇಲ್ಲಿರುತ್ತೆ. ಇದನ್ನ ಉಲ್ಟಾ ಮಾಡಿದ್ರೆ, ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಫಂಕ್ಷನ್, ವೈ ಇದೆ, ವೈ ಇಂದ ಎಕ್ಸ್ ಇರಬೇಕು, ಇನ್ಪುಟ್ ಇಲ್ಲಿಂದ ಕೊಡ್ತೀನಿ, ಔಟ್ಪುಟ್ ಎಕ್ಸ್ ಅಲ್ಲಿ ತಗೋತೀನಿ. ಸೊ ಈ 2 ಕಂಡೀಷನ್ ಎಕ್ಸಿಸ್ಟ್ ಆದ್ರೆ ದಟ್ ಇಸ್ ಕಾಲ್ಡ್ ಆಸ್ ಇನ್ವರ್ಟಿಬಲ್ ಫಂಕ್ಷನ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಏನ್ ಮಾಡ್ತೀನಿ ಇವಾಗ, ಲೆಟ್ ಅಸ್ ಕನ್ಸಿಡರ್ ಅ ಫಂಕ್ಷನ್. ಒಂದು ಫಂಕ್ಷನ್ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ. ಓಕೆ, ಸೊ ಎ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಯುವರ್ ಡೊಮೈನ್. ಏನಕ್ಕೆ ಡೊಮೈನ್ ಆಗುತ್ತೆ ಇದು? ಬಿಕಾಸ್ ಎಲ್ಲ ಇನ್ಪುಟ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನೆಕ್ಸ್ಟ್ ಬಿ ಒಳಗಡೆ ರೇಂಜ್ ಇರುತ್ತೆ. ಸೊ ನಾನು ಜನರಲೈಸ್ ಮಾಡ್ತಿರೋದ್ರಿಂದ ಇದನ್ನ ಕೋರ್ ಡೊಮೈನ್ ಅಂತ ಬರೀತೀವಿ. ಸೊ ಔಟ್ಪುಟ್ಸ್ ಎಲ್ಲ ಇಲ್ಲಿ ಇರಬೇಕು, ಕರೆಕ್ಟಾ? ಇದು ನಾರ್ಮಲ್ ಆಗೋದ್ರೆ ಇದು ಇದ್ದು ಫಂಕ್ಷನ್ ಈ ತರ ಡಿಫೈನ್ ಆಗಿದ್ದು, ಇಫ್ ದೇರ್ ಎಕ್ಸಿಸ್ಟ್ ಅ ಫಂಕ್ಷನ್ ಜಿ ಸಚ್ ದಟ್ ಇಟ್ ಇಸ್ ಫ್ರಮ್ ಬಿ ಟು ಎ. ಸೊ ನೋಡಿ ಇವಾಗ ಏನಾಗ್ತಿದೆ, ಬಿ ಏನಾಗುತ್ತೆ ಇವಾಗ ಡೊಮೈನ್ ಆಗುತ್ತೆ, ನೆಕ್ಸ್ಟ್ ಎ ಏನಾಗುತ್ತೆ, ಕೋ ಡೊಮೈನ್ ಆಗುತ್ತೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಚೇಂಜ್ ಹಿಯರ್. ಡೊಮೈನು ಕೋ ಡೊಮೈನು ಚೇಂಜ್ ಆಗುತ್ತೆ, ಬಟ್ ಸ್ಟಿಲ್ ದ ಫಂಕ್ಷನ್ ಶುಡ್ ವರ್ಕ್. ಈ 2 ತರ ಫಂಕ್ಷನ್ ಕಂಡೀಷನ್, 2 ತರ ಕಂಡೀಷನ್ ಫಂಕ್ಷನ್ ತಗೊಂಡ್ರೆ ದಟ್ ಇಸ್ ಕಾಲ್ಡ್ ಆಸ್ ಇನ್ವರ್ಟಿಬಲ್. ಇದನ್ನ ವೆರಿಫೈ ಮಾಡಿ, ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದ ಫಂಕ್ಷನ್ಸ್ ಅಲ್ಲಿ ಇದು ಎಕ್ಸಿಸ್ಟ್ ಆಗುತ್ತೆ. ಸೊ ಇನ್ವರ್ಟಿಬಲ್ ನ ಹೆಂಗೆ ತಗೊಳ್ಳೋದು ನಾವು? ಸಿಂಪಲ್, 2 ರೂಟ್ ಇದೆ. ಫಸ್ಟ್ ರೂಟ್ ಏನು, ಇಲ್ಲಿ ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ, ಜಿ ಕಾಂಪೋಸಿಷನ್ ಎಫ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಎಫ್ ಕಾಂಪೋಸಿಷನ್ ಜಿ ಇಸ್ ಈಕ್ವಲ್ ಟು ವೈ ಅಂತ ಪ್ರೂವ್ ಮಾಡಬೇಕು. ಇದು 2 ಪ್ರೂವ್ ಮಾಡಿದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ವರ್ಸ್ ಎಕ್ಸಿಸ್ಟ್ ಆದ್ರೆ ನಮಗೆ ಈಸಿಯಾಗಿ ಆ ಉಲ್ಟಾ ವ್ಯಾಲ್ಯೂ ಬರೀಬೇಕು ಅನ್ನೋದು ಅರ್ಥ. ಅದ್ ಹೆಂಗೆ ಅಂತ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ರೂಟ್, ಯಾವ್ದು? ಕಾಂಪೋಸಿಷನ್ ಯೂಸ್ ಮಾಡ್ಕೊಂಡು. ಇನ್ನೊಂದು ರೂಟ್ ಯಾವ್ದು? ಇನ್ನೊಂದು ರೂಟ್ ನಿಮಗೆ ತುಂಬಾ ಇಷ್ಟ ಆ ರೂಟ್, ಯಾಕಂದ್ರೆ ನೀವು ಇದೇ 5 ಮಾರ್ಕ್ಸ್ ಗೆ ಇನ್ವರ್ಟಿಬಲ್ ಬಿಟ್ರೆ ಅದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೂವ್ ದಟ್ ಇಟ್ ಈಸ್ ಬೈಜೆಕ್ಟಿವ್, ಪ್ರೂವ್ ದಟ್ ಇಟ್ ಈಸ್ 1 1 and on 2. ಸಖತ್ ಮಜಾ ಬರುತ್ತಲ್ವ ಅದು? ಏನು ಇಲ್ಲ, x1 x2 ಹಾಕೋದು, ಇನ್ನೊಂದು y is equal to f of x ಹಾಕೋದು, ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋದು. ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತೀರಾ ಅಷ್ಟೇ. ಸೊ ಸೇಮ್ ಸ್ಟೆಪ್ಸ್ ಇರುತ್ತೆ, 1 1 on 2 ಇಟ್ ಇಸ್ ಬೈಜೆಕ್ಟಿವ್ ಅಂತ ಪ್ರೂವ್ ಮಾಡ್ತೀರಾ. ಸೆಕೆಂಡ್ ಕಂಡೀಷನ್ ಏನು ಅಂದ್ರೆ, ನೋಡಿ, a function is also said to be invertible if it is a bijective function. ಇದು ಸ್ವಲ್ಪ ಈಸಿ ಅನಿಸ್ತಾನೆ, ಕರೆಕ್ಟಾ? ಬೈಜೆಕ್ಟಿವ್ ಏನ್ ಮಾಡ್ಬೇಕು ನೀವು? 1 1 ಒಂದ್ ಇನ್ಪುಟ್ ಇದ್ರೆ ಒಂದ್ ಇನ್ಪುಟ್ ಗೆ ಒಂದೇ ಔಟ್ಪುಟ್ ಇರಬೇಕು, ಕರೆಕ್ಟಾ? ನೀವು ಯಾವ್ದಾದ್ರು ಒಂದು ಸೆಟ್ ತಗೊಂಡ್ರೆ ಇಲ್ಲಿಂದ ಒಂದು ಇನ್ಪುಟ್ ನೀವು ಮ್ಯಾಪ್ ಮಾಡಿದೀರಾ ಅಂದ್ರೆ ಒಂದ್ ಇನ್ಪುಟ್ ಒಂದೇ ಇರಬಹುದು. ಇದು ಮೆನಿ ಒನ್ ಅದೆಲ್ಲ ಆಗಂಗಿಲ್ಲ. ಆನ್ ಟು ಏನ್ ಮಾಡ್ತೀರಾ? ಆನ್ ಟು ಅಂದ್ರೆ ಸಿಂಪಲ್, ಏನ್ ಮಾಡ್ಬೇಕು? ಆನ್ ಟು ಗೆ ಇಲ್ಲಿ ಇರೋ ಪ್ರತಿಯೊಂದು ಎಲಿಮೆಂಟ್, ಎವ್ರಿ ಇಮೇಜ್ ಶುಡ್ ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಪ್ರೀ ಇಮೇಜ್ ಇನ್ ದ ಡೊಮೈನ್. ಇದು 2 ಇದ್ರೆ ಬೈಜೆಕ್ಟಿವ್. ನಾನು 2 ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಎಫ್ ಕಾಂಪೋಸಿಷನ್ ಅಂದ್ರೆ ಗೊತ್ತಿದೆ ಅಲ್ವಾ ನಿಮ್ಗೆ? ಇಲ್ಲಿ ಇನ್ಪುಟ್ಸ್ ಎಕ್ಸ್ ಅಂತ ತಗೋತೀನಿ. ಸೊ ಇಲ್ಲಿಂದ ಇಲ್ಲಿ ಹೋದಾಗ ಅದು ಎಫ್ ಆಫ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಜಿ ಅನ್ನೋ ಫಂಕ್ಷನ್ ಡಿಫೈನ್ ಆಗಿದ್ರೆ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಅದೇ ತರ ಸಪೋಸ್ ಇಲ್ಲಿಂದ ಎಕ್ಸ್ ಇದೆ ಅಂದ್ರೆ ಇಲ್ಲಿ ಬರ್ಬೇಕಾದ್ರೆ ಉಲ್ಟಾ ಬಂದ್ರೆ ಏನಾಗುತ್ತೆ, ಈ ರೂಟ್ ಅಲ್ಲಿ ಇಲ್ಲಿ ಬಂದ್ರೆ ಜಿ ಆಫ್ ಎಕ್ಸ್ ಆಗುತ್ತೆ, ಇಲ್ಲಿ ಬಂದಾಗ ಏನಾಗುತ್ತೆ, ಎಫ್ ಆಫ್ ಜಿ ಆಫ್ ಎಕ್ಸ್ ಆಗುತ್ತೆ. ಅದೆಲ್ಲ ನಿಮ್ ಕಾನ್ಸೆಪ್ಟ್ ನಾನು ಅದ್ರಲ್ಲಿ ಕವರ್ ಮಾಡಿದೀನಿ, ನಿಮ್ಗೆ ಐಡಿಯಾ ಇರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ 2 ರೂಟ್ ಅಲ್ಲಿ ಫಸ್ಟ್ ಏನೇನ್ ಇನ್ವರ್ಟಿಬಲ್ ಏನೇನ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ ವಿ ಗೋ ಇನ್ ದ ಕಾಂಪೋಸಿಷನ್ ರೂಟ್. ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, ಅವ್ರು ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಸಮ್ ಡೊಮೈನ್ ಟು ಕೋ ಡೊಮೈನ್ ಅಂತ ಕೊಟ್ಟಿರ್ತಾರೆ. ನಾವು ಅದ್ರ ಉಲ್ಟಾ ಫಂಕ್ಷನ್ ಮಾಡಿ ಫಂಕ್ಷನ್ ವ್ಯಾಲ್ಯೂ ತಗೋಬೇಕು. ಎಕ್ಸ್ ಇನ್ಪುಟ್ ಇದ್ರೆ ವೈ ಔಟ್ಪುಟ್, ವೈ ಇನ್ಪುಟ್ ಇದ್ರೆ ಏನಿರುತ್ತೆ ಔಟ್ಪುಟ್, ಎಕ್ಸ್ ಔಟ್ಪುಟ್ ಇರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು ಇಲ್ಲಿ ಫಸ್ಟ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ, ಜಿ ಕಾಂಪೋಸಿಷನ್ ಎಫ್. ಜಿ ಕಾಂಪೋಸಿಷನ್ ಎಫ್ ಅಂದ್ರೆ ಜಿ ಒಳಗಡೆ ಫಂಕ್ಷನ್ ವ್ಯಾಲ್ಯೂ ಹಾಕ್ತೀರಾ. ಎಫ್ ಕಾಂಪೋಸಿಷನ್ ಜಿ ಅಂದ್ರೆ ಎಫ್ ಒಳಗಡೆ ಜಿ ಆಫ್ ಎಕ್ಸ್ ನೀವು ಫೈಂಡ್ ಮಾಡ್ಕೊಂಡಿರ್ತೀರಲ್ಲ ಆ ವ್ಯಾಲ್ಯೂ ಹಾಕ್ತೀರಾ. 2 ಆ ಕರೆಸ್ಪಾಂಡಿಂಗ್ ಐಡೆಂಟಿಟೀಸ್ ಬಂದ್ರೆ ಮುಗೀತು. ನೆಕ್ಸ್ಟ್ ಬೈಜೆಕ್ಟಿವ್ ಏನ್ ಮಾಡ್ಬೇಕು? ತುಂಬಾ ಇಷ್ಟ ಅಲ್ವಾ ಇದು ನಿಮ್ಗೆ? 1 1 and on 2. 1 1 ಏನ್ ಮಾಡ್ಬೇಕು? 2 ಫಂಕ್ಷನ್ ವ್ಯಾಲ್ಯೂ ಈಕ್ವಲ್ ತಗೋಬೇಕು. x1 = x2 ಬಂದ್ರೆ 1 1, ಇಲ್ಲ ಅಂದ್ರೆ ನಾಟ್ 1 1.
ಅದೇ ಆನ್ ಟು ಏನ್ ಮಾಡ್ತೀರಾ, ಇಮೇಜ್ ಲೆಕ್ಕ. ಸೊ ಇಮೇಜ್ ಅಂದ್ರೆ ಯೂಶಲಿ ಜನರಲ್ ಆಗಿ ಏನ್ ಬರೀತೀವಿ, y is equal to f of x ಅಲ್ಲಿ y ಇಮೇಜ್, x is your ಪ್ರೀ ಇಮೇಜ್. ಎಕ್ಸ್ ವ್ಯಾಲ್ಯೂಸ್ ಫೈಂಡ್ ಮಾಡ್ತೀವಿ, ಆನ್ ಟು ಆಗುತ್ತೆ. ಎರಡು ಆದ್ರೆ ಬೈಜೆಕ್ಟಿವ್, ನಿಮ್ಗೆ ಏನ್ ಎಕ್ಸ್ ವ್ಯಾಲ್ಯೂ ಬಂದಿರುತ್ತೋ ಅದೇ ಇನ್ವರ್ಸ್ ಆಗುತ್ತೆ. ನಾನು ಏನ್ ಹೇಳಿದ್ರು ಇವಾಗ ಅರ್ಥ ಆಗಲ್ಲ. ಎನಿವೆ ವಿಲ್ ಸ್ಟಾರ್ಟ್ ವಿತ್ ಒಂದು ಪ್ರಾಬ್ಲಮ್. ಎರಡು ಮೆಥಡ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಆಮೇಲೆ ಅರ್ಥ ಆಗುತ್ತೆ ನಿಮ್ಗೆ. ಓಕೆ, ಸೊ ಒನ್ ಸೆಕೆಂಡ್. ಈಗ ನಮಗೆ ಏನೇನ್ ಗೊತ್ತಿದೆ ಅಂತ ನೋಡ್ಕೊಳ್ಳೋಣ. ಕನ್ಸಿಡರ್ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಆರ್ ಟು ಆರ್. ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಆರ್ ಟು ಆರ್ ಇದ್ರೆ ಡೊಮೈನ್ ಏನು, ಡೊಮೈನ್ ಇಸ್ ಆರ್. ಕೋ ಡೊಮೈನ್ ಏನು, ಅದನ್ನು ಆರ್. ಕರೆಕ್ಟಾ? ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x plus 3. ನಾವ್ ಇದನ್ನ ಇನ್ವರ್ಟಿಬಲ್ ಅಂತ ತೋರಿಸಬೇಕು. ಸೊ ಇಫ್ ಐ ವಾಂಟ್ ಟು ಸ್ಟಾರ್ಟ್ ವಿತ್ 1 1, ಇಟ್ ಈಸ್ ರಿಲೇಟೆಡ್ ಟು ಡೊಮೈನ್. ಯಾಕೆ, ಒಂದು ಇನ್ಪುಟ್ ಒಂದು ಔಟ್ಪುಟ್ ಇರಬೇಕು, ದಟ್ ಈಸ್ ದ ಕಂಡೀಷನ್. ಸೊ ಆರ್ ಏನ್ ತಗೊಂಡಿದ್ದೀನಿ, ದಟ್ ಈಸ್ ಮೈ ಡೊಮೈನ್. ದಿಸ್ ಇಸ್ ದ ಕಂಡೀಷನ್ ಫಾರ್ 1 1. ಎಫ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ 2. ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. ಏನಾಗುತ್ತೆ ವ್ಯಾಲ್ಯೂ ಇಫ್ ಐ ಸಬ್ಸ್ಟಿಟ್ಯೂಟ್, ಯು ಗೆಟ್ 4x1 plus 3 is equal to 4x2 plus 3. 3 and 3 ಎರಡು ಕಡೆ ನಾನು ಶಿಫ್ಟ್ ಮಾಡ್ತೀನಿ, ಇಲ್ಲ ಇಲ್ಲೇ ಕ್ಯಾನ್ಸಲ್ ಮಾಡಿದ್ರೆ ನಡೆಯುತ್ತೆ. ಎರಡು ಕ್ಯಾನ್ಸಲ್ ಮಾಡ್ತೀನಿ ಇಲ್ಲೇ. ಸೊ ಯು ಆರ್ ಲೆಫ್ಟ್ ವಿತ್ 4x1 is equal to 4x2. 4 and 4 ಕ್ಯಾನ್ಸಲ್ ಮಾಡಿದ್ರೆ therefore ಏನಾಗುತ್ತೆ, x1 is equal to x2. ಇದರಿಂದ ಏನಾಗುತ್ತೆ, this implies f is 1 to 1. 1 to 1 ಅನ್ನೋದು ಪ್ರೂವ್ ಆಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು, ಆನ್ ಟು. ಆನ್ ಟು ಯಾವ್ದು ರಿಲೇಟೆಡ್, ಆನ್ ಟು ಅಂದ್ರೆ ನೀವು ಪ್ರೀ ಇಮೇಜ್ ಇದೆಯಾ ಚೆಕ್ ಮಾಡ್ತೀರಾ. ಸೊ ಇಮೇಜ್ ಇಸ್ ಇಂಪಾರ್ಟೆಂಟ್ ಹಿಯರ್. ಸೊ ನಾನು y is equal to f of x ತಗೋತೀನಿ, ಬಟ್ ಈ y ಏನಿದೆ ಬಿಲಾಂಗ್ಸ್ ಟು r ಅಂತ ಬರ್ದಿದ್ದೀನಲ್ಲ, ಇದೇನೋ ದಿಸ್ ಇಸ್ ಯೋರ್ ಕೋ ಡೊಮೈನ್. ಅರ್ಥ ಆಗ್ತಿದೆಯಲ್ಲ? ಸೊ ಒಂದು ಕಂಡೀಷನ್ ಡೊಮೈನ್ಗೆ, ಇನ್ನೊಂದು ಕಂಡೀಷನ್ ಕೋ ಡೊಮೈನ್ಗೆ. ಸೊ ಕಂಟಿನ್ಯೂ ಮಾಡ್ತೀನಿ. y is equal to f of x ಇದೆ, y is equal to 4x plus 3. ಇದರಲ್ಲಿ ಪ್ರೀ ಇಮೇಜ್ ಕೊಡೋದು x, x ಬಿಟ್ಟು ಮಿಕ್ಕಿದೆಲ್ಲ ಶಿಫ್ಟ್ ಮಾಡ್ತೀನಿ. y minus 3 is equal to 4x. y minus 3 divided by 4 is equal to x. This is our value. ಇದು ಇಂಪಾರ್ಟೆಂಟ್. ಈಕ್ವೇಶನ್ ನಂಬರ್ 2 ಅಂತ ಬರೀತೀನಿ. ಇಲ್ಲಿ ಏನ್ ಬಂತು, ಇದು ಈಕ್ವೇಶನ್ ನಂಬರ್ 1 ಬರುತ್ತೆ ಅಷ್ಟೇ. ಓಕೆ, ಈಗ ಚೆಕ್ ಮಾಡ್ಕೊಳ್ಳಿ. ನೀವು y ಗೆ ಕೋ ಡೊಮೈನ್ ಇಂದ ಏನೇ ವ್ಯಾಲ್ಯೂ ಕೊಟ್ರು x ಡೊಮೈನ್ ಅಲ್ಲಿ ಎಕ್ಸಿಸ್ಟ್ ಆಗಬೇಕು. ಸಿಂಪಲ್. ಫಸ್ಟ್ y 0 ಕೊಡಿ, ಯಾಕಂದ್ರೆ ರಿಯಲ್ ನಂಬರ್ಸ್ ಅಲ್ಲಿ 0 ಇರುತ್ತೆ. y 0 ಕೊಟ್ರೆ -3/4 ಬರುತ್ತೆ x. ರಿಯಲ್ ಎಸ್. -1 ಕೊಡಿ, -1 -3 ಏನ್ ಬರುತ್ತೆ, -4 ಬರುತ್ತೆ. ಡಿವೈಡ್ ಮಾಡಿದ್ರೆ -1 ವಿಚ್ ಇಸ್ ಅಗೇನ್ ರಿಯಲ್ ನಂಬರ್. 1 ಕೊಡಿ, 1 3 ಏನು, 1 3 is -2, -2/4 is -1/2. ನೀವು ಕ್ಯಾನ್ಸಲ್ ಮಾಡ್ತೀರಾ ಅಂದ್ರೆ ದಟ್ ಆಲ್ಸೋ ಎಕ್ಸಿಸ್ಟ್ ಇನ್ x. ಇದನ್ನೆಲ್ಲ ನೀವು ತೋರ್ಸೋದ್ ಬೇಕಾಗಿಲ್ಲ, ಕಾಮನ್ ಸೆನ್ಸ್. 0 ಈ ಕಡೆ ಆ ಕಡೆ ಚೆಕ್ ಮಾಡ್ಬಿಟ್ರೆ ನೆಕ್ಸ್ಟ್ ಎಲ್ಲಾ ಕಡೆನೂ ಅದು ಸೇಮೇ ಕೊಡುತ್ತೆ, ರಿಯಲ್ ನಂಬರ್ಸ್ ಇರುತ್ತೆ. ಸೊ ಸಿನ್ಸ್ ಎವ್ರಿ ವ್ಯಾಲ್ಯೂ ಆಫ್ y is giving me a pre-image in x, a pre-image x, ಇದೇನಾಗುತ್ತೆ, therefore f is on to ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿವರೆಗೂ ಎಲ್ಲರೂ ಮಾಡ್ತೀರಾ. ನೆಕ್ಸ್ಟ್ ಡೌಟ್ ಏನು, ಇದಾದ್ಮೇಲೆ ಏನು, ಕರೆಕ್ಟಾ? ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿಂದ ನಿಮ್ಮ ಇನ್ವರ್ಟಿಬಲ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಏನ್ ಮಾಡ್ಬೇಕು ಇನ್ವರ್ಟಿಬಲ್ ಅಂದ್ರೆ, ನೀವು ಫಸ್ಟ್ ಸಿನ್ಸ್ f is ಬೈಜೆಕ್ಟಿವ್, ಯಾಕಂದ್ರೆ ಡೆಫಿನೇಷನ್ ಅಲ್ಲಿ ಮೆನ್ಷನ್ ಆಗಿತ್ತಲ್ವಾ, ಬೈಜೆಕ್ಟಿವ್ ಇದ್ರೂ ಇನ್ವರ್ಟಿಬಲ್ ಆಗುತ್ತೆ ಅಂತ. ಸಿನ್ಸ್ f is ಬೈಜೆಕ್ಟಿವ್, ಏನ್ ದಿಸ್ ಇಂಪ್ಲೈಸ್, ಏನ್ ಬರೀತೀರಾ, ಇನ್ವರ್ಸ್ ಆಫ್ f ಎಕ್ಸಿಸ್ಟ್. ಇನ್ವರ್ಸ್ ಆಫ್ f ಎಕ್ಸಿಸ್ಟ್, ಈ ಸೆಂಟೆನ್ಸ್ ಬರೀತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಅದನ್ನ ಮ್ಯಾಥಮೆಟಿಕಲಿ ಒಬ್ಟೈನ್ ಮಾಡ್ಬೋದು. ಕರೆಕ್ಟಾ? ಸೊ ತಿರ್ಗಾ y is equal to f of x ತಗೋತೀನಿ. ಈ f ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಫಂಕ್ಷನ್ ನ ಶಿಫ್ಟ್ ಮಾಡ್ಬೇಕಾದ್ರೆ f ಇನ್ವರ್ಸ್ ಆಗುತ್ತೆ. f ಇನ್ವರ್ಸ್ ಆಫ್ y is equal to x. ಈಗ ಇದೇ ವ್ಯಾಲ್ಯೂ ನಮಗ್ ಬೇಕಿದ್ದು. x ವ್ಯಾಲ್ಯೂ ಇಲ್ಲೇ ಎಲ್ಲ ಫೈಂಡ್ ಮಾಡ್ದಂಗಿದೆ ನೋಡಿ. ಯು ಹ್ಯಾವ್ ಫೌಂಡ್ ದ x ವ್ಯಾಲ್ಯೂ ಹಿಯರ್. ಸೊ f ಇನ್ವರ್ಸ್ ಆಫ್ y ಏನ್ ಮಾಡ್ತೀರಾ, ಇಟ್ ಇಸ್ y minus 3/4. ದಿಸ್ ಇಸ್ ಯೋರ್ ಇನ್ವರ್ಸ್. ಅರ್ಥ ಆಯ್ತಾ? ಕೆಲವು ಸರಿ ಏನ್ ಮಾಡ್ತಾರೆ, ಫೈಂಡ್ ದ ಇನ್ವರ್ಸ್ ಆಫ್ f ಅಂತ ಕೇಳ್ಬಿಟ್ಟು ಬಿಟ್ಟಿದಾರಲ್ವಾ, ಫೈಂಡ್ ದ ಇನ್ವರ್ಸ್ ಆಫ್ f of x ಅಂತ ಕೇಳ್ತಾರೆ. ಸಿಂಪಲ್, ಇಲ್ಲಿವರೆಗೂ ಮಾಡ್ತೀರಾ. ಇಲ್ಲಿ ವೇರಿಯಬಲ್ y ಇದೆ, y ಜಾಗದಲ್ಲಿ x ಹಾಕ್ತೀರಾ, ವಿಚ್ ಮೀನ್ಸ್ ಆ ಕಡೆನೂ ನೀವು x ಹಾಕ್ಬೇಕು. ದಟ್ ಈಸ್ ಯೋರ್ ಆನ್ಸರ್. ಅರ್ಥ ಆಯ್ತಾ? ದಿಸ್ ಇಸ್ ಯೋರ್ ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಹೋಗೋಣ. ಈಗ ಸೆಕೆಂಡ್ ಮೆಥಡ್ ಏನಾಗುತ್ತೆ ಅಂದ್ರೆ, ಸೆಕೆಂಡ್ ಮೆಥಡ್ ಆಕ್ಚುಲಿ ಕಾಂಪೋಸಿಷನ್ ಯೂಸ್ ಮಾಡಬೇಕು. ಕರೆಕ್ಟಾ? ಸೊ ಫಸ್ಟ್ ಸ್ಟೆಪ್ ಏನ್ ಹೇಳಿದೆ ಕಾಂಪೋಸಿಷನ್ ಅಲ್ಲಿ, ದಿಸ್ ಇಸ್ ಯೋರ್ ಫಸ್ಟ್ ಸ್ಟೆಪ್. ನೀವು ಒಂದು ಫಂಕ್ಷನ್ ಕಂಡುಹಿಡ್ಕೋಬೇಕು such that y is your input, x is your output. y is your output ಇತ್ತು ಫಸ್ಟ್ f of x ಇದ್ದಾಗ. ಇವಾಗ ಅದು ಇನ್ಪುಟ್ ಆಗ್ಬೇಕು, ಇನ್ನೊಂದು ಔಟ್ಪುಟ್ ಆಗ್ಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ, ಆಸ್ ಯೂಶುವಲ್ ನಾವ್ ಏನ್ ಮಾಡ್ಕೊಂಡ್ ಬಂದಿದೀವೋ ಅದೇ ಕಂಟಿನ್ಯೂ ಮಾಡೋಣ. g ನನಗೆ ಫಂಕ್ಷನ್ ಬೇಕು ಅಂದ್ರೆ ಐ ನೀಡ್ ದ ಹೆಲ್ಪ್ ಆಫ್ y is equal to f of x. ಕರೆಕ್ಟಾ? ಸೊ ವ್ಯಾಲ್ಯೂ ಏನು y ಇದು, y is equal to 4x plus 3 ಬರುತ್ತೆ. ಆಸ್ ಯೂಶುವಲ್ ನಿಮಗೆ x ವ್ಯಾಲ್ಯೂ ಬೇಕು. ನೀವು ಯೂಶಲಿ ಇದು ನಾರ್ಮಲ್ ನಿಮ್ದು x ಇನ್ಪುಟ್ y ಔಟ್ಪುಟ್. ಉಲ್ಟಾಗ್ತಿದೆ ಅಂದ್ರೆ ಏನು, y ಇನ್ಪುಟ್ ಆಗ್ಬೇಕು. ಕರೆಕ್ಟಾ? ಸೊ ಆ ತರ ವ್ಯಾಲ್ಯೂ ಕನ್ಸ್ಟ್ರಕ್ಟ್, ಈಕ್ವೇಶನ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. y is minus 3 is equal to 4x, y minus 3/4 is equal to x ಆಗುತ್ತೆ.
ಸೊ ದಿಸ್ ಇಸ್ ಯಾರ್ ಏನೋ ಏನ್ ಈ ವ್ಯಾಲ್ಯೂ ಇದ್ರದ್ದು, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಫಂಕ್ಷನ್ g of y. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು, g ಕಾಂಪೋಸಿಷನ್ f. g ಕಾಂಪೋಸಿಷನ್ f ಇಸ್ ನಥಿಂಗ್ ಬಟ್ g of f of x. ನಾನು ತೋರಿಸಿದೆ ಯಾವಾಗಲೇ g ಕಾಂಪೋಸಿಷನ್ f ಏನಾಗುತ್ತೆ ಅಂತ. ಓಕೆ, ಸೊ g of f of x is equal to ಫಸ್ಟ್ ಬ್ರಾಕೆಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. g of f of x ಏನಿದೆ, f of x is 4x plus 3. ಓಕೆ, ಸೇಮ್ ಕ್ವಶನ್ ತಗೊಂಡಿದ್ದೀನಿ, ಅರ್ಥ ಆಗುತ್ತೆ ನಿಮ್ಗೆ ಅಂತ. ನೆಕ್ಸ್ಟ್ g ಒಳಗಡೆ ಏನೋ ವ್ಯಾಲ್ಯೂ ಇದೆ, ಕರೆಕ್ಟಾ? g ಒಳಗಡೆ ಏನೋ ವ್ಯಾಲ್ಯೂ ಇದೆ. ನಾವು g ಫಂಕ್ಷನ್ ಇಲ್ಲೇ ಫೈಂಡ್ ಮಾಡ್ಕೊಂಡ್ವಿ. ಏನ್ ಬಂತು g of y ನಮ್ಗೆ? ಇಲ್ಲಿದೆ ವ್ಯಾಲ್ಯೂ. ದಿಸ್ ಇಸ್ ಯೋರ್ g of y, ಕರೆಕ್ಟಾ? ಸೊ ಈ ಜಾಗದಲ್ಲಿ ಇವಾಗ ಏನ್ ಮಾಡ್ಬೇಕು, 4x plus 3 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ನೋಡೋಣ ಏನಾಗುತ್ತೆ. g of 4x plus 3 ಏನಾಗುತ್ತೆ ಇವಾಗ, ಏನಾಗುತ್ತೆ ಇಲ್ಲಿ g of y ಅಂದ್ರೆ y ಜಾಗದಲ್ಲಿ ಫಸ್ಟ್ y ಇದೆ, y ಮೈನಸ್ y ಜಾಗದಲ್ಲಿ 4x plus 3 ಸಬ್ಸ್ಟಿಟ್ಯೂಟ್ ಮಾಡಿದೀನಿ, ಮೈನಸ್ 3 ಇದೆ, ಡಿವೈಡೆಡ್ ಬೈ 4 ಬರುತ್ತೆ. ಸೊ ಏನಾಗುತ್ತೆ ಆನ್ಸರ್, ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್, 4x by 4 ಬರುತ್ತೆ, 4 ಕ್ಯಾನ್ಸಲ್. ಸೊ ಯು ಆರ್ ಲೆಫ್ಟ್ ವಿತ್ x. ಈ ಕಡೆ ಏನ್ ಬಂತು, g ಕಾಂಪೋಸಿಷನ್ f is equal to x ಬಂತು, which is nothing but your identity, ಕರೆಕ್ಟಾ? ಸೊ ಇದನ್ನ ix ಅಂತ ಬರೀತೀವಿ, ಮುಗೀತು. ನೆಕ್ಸ್ಟ್ f ಕಾಂಪೋಸಿಷನ್ g ಹೋಗೋಣ. f ಕಾಂಪೋಸಿಷನ್ g ಅಂದ್ರೆ ಏನು? f ಕಾಂಪೋಸಿಷನ್ g is nothing but f of g of x, f of g of y, ಕರೆಕ್ಟಾ? ಸೊ f of ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಇಲ್ಲಿ, y ವ್ಯಾಲ್ಯೂ ರೆಡಿ ಇದೆ ನನ್ನ ಹತ್ರ. ಏನ್ ಮಾಡ್ಬೇಕು, y minus 3 divided by 4 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ f of x ಏನು, 4x plus 3. ಸೊ 4 into x ಜಾಗದಲ್ಲಿ ಏನಿದೆ ಅದನ್ನ ಬರೀತೀನಿ, y minus 3 divided by 4, 4x plus 3 ಅಲ್ವಾ, ಪ್ಲಸ್ 3 ಬರೀತೀನಿ. ಏನಾಗುತ್ತೆ ಇಲ್ಲಿ, 4 and 4 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರೋದೇನೋ y minus 3 plus 3, minus 3 plus 3 ಕ್ಯಾನ್ಸಲ್ ಆಗುತ್ತೆ, you are left with y. Therefore f composition g is equal to y ಬಂತು, which is nothing but your iy. ಸೊ ಇದಿಷ್ಟು ಬರುತ್ತೆ ಅಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇನ್ವರ್ಸ್ ಏನಾಗುತ್ತೆ, ಇನ್ವರ್ಸ್ ಇಸ್ ನಥಿಂಗ್ ಬಟ್ ದಿಸ್ ವ್ಯಾಲ್ಯೂ, x ವ್ಯಾಲ್ಯೂ. ಉಲ್ಟಾ ವ್ಯಾಲ್ಯೂ ಇರೋದೇ x ಅಲ್ವಾ. ಸೊ x ಔಟ್ಪುಟ್ x ಬರಬೇಕು ಅಂದ್ರೆ ಉಲ್ಟಾ ವ್ಯಾಲ್ಯೂ y ಇರಬೇಕು. ಸೊ ದಟ್ ಬಿಕಮ್ಸ್ ಯೋರ್ ಇನ್ವರ್ಸ್. ಸೇಮ್ ಸ್ಟೆಪ್ಸ್, ಅರ್ಥ ಆಯ್ತಲ್ವಾ? ಓಕೆ, ಇದು ಒಂದು ಕ್ವೆಶ್ಚನ್ ಎರಡರಲ್ಲೂ ಮಾಡಿದ್ದೀನಿ. ನಾನು ಎಲ್ಲಾ ಕ್ವೆಶ್ಚನ್ ಎರಡು ಮೆಥಡ್ ಅಲ್ಲಿ ಮಾಡಕ್ಕಾಗಲ್ಲ, ಕರೆಕ್ಟಾ? ಸೊ ಡಿಫರೆಂಟ್ ವೆರೈಟೀಸ್ ಆಫ್ ಕ್ವೆಶ್ಚನ್ಸ್ ಏನೇನಿದೆ ಅಂತ ನೋಡ್ಕೊಂಡು ಹೋಗೋಣ. ಡನ್. ಈಗ f is a function from n to y. ಇದನ್ನ ನಾನು ನೆಕ್ಸ್ಟ್ ಮಾಡ್ತೀನಿ. ಯಾಮಾರ್ಸೋ ಕ್ವೆಶ್ಚನ್ ಇದು, ಆಯ್ತಾ? ಫಸ್ಟ್ ಸೆಟಲ್ ಆಗಿ ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ. 10x plus 7 ಇದೆ ಆಸ್ ಯೂಶುವಲ್. ನೋಡಿ, ಇದೆಲ್ಲ ನೀವು ಪ್ರತಿ ಕ್ವೆಶ್ಚನ್ ಅಲ್ಲಿ ಬರೀಬೇಕು. ನೀವು ಹೆಂಗಿದ್ರು ಇದೆಲ್ಲ ಒಂದೇ ಸರಿ ಬರೆಯೋದು. ಒಂದ್ ಎಕ್ಸಾಮ್ಗೆ ಈ ತರ ಕ್ವೆಶ್ಚನ್ಸ್ ಒಂದೇ ಸರಿ ಬರೆಯೋದು. ನೀಟಾಗಿ ನಿಮ್ಗೆ ಏನೇನು ಗೊತ್ತು ಎಲ್ಲ ಬರೆದು ಬಿಡಿ ಅದ್ರಲ್ಲಿ. ಫಸ್ಟ್ ಎಲ್ಲಿಂದ ಎಲ್ಲೋ ಫಂಕ್ಷನ್ ಏನು, 1 ಗೆ ನೀವೇನ್ ಚೆಕ್ ಮಾಡ್ತಾ ಇದ್ದೀರಾ ಅದನ್ನ ಬರೀರಿ. ಅಂಡ್ 1 ಡೊಮೈನ್ ಅಲ್ಲಿ ಇರುತ್ತೆ. ಯೂಶಲಿ ಯಾರು ಮೆನ್ಷನ್ ಮಾಡಲ್ಲ, ಅದು ಬರೀ x1 x2 ಬಿಲಾಂಗ್ಸ್ ಆರ್ ಬರ್ಬಿಟ್ಟು ಬರೀತಾರೆ. ನಾವು ಬರೆಯೋಣ ಅದನ್ನ. ಓಕೆ, ಸೊ x1 x2 ಬಿಲಾಂಗ್ಸ್ ಟು ಆರ್, ಕರೆಕ್ಟಾ? ಸೊ ದಿಸ್ ಆರ್ ಏನು, ದಿಸ್ ಇಸ್ ಯೋರ್ ಡೊಮೈನ್. ನೀವು ಇದನ್ನ ಬ್ರಾಕೆಟ್ ಅಲ್ಲಿ ಆ ಕಡೆ ಬರೆದ್ರು ಆಯ್ತು, ಅಥವಾ ನಿಮ್ಗೆ ಅರ್ಥ ಆಗೋ ತರ ಇಲ್ಲಿ ಬರ್ಕೊಂಡ್ರು ಆಯ್ತು. f of x ಏನಿದೆ ಇಲ್ಲಿ, 10x plus 7 ಇದೆ. ಸೊ ಆಸ್ ಯೂಶುವಲ್ 10x1 plus 7 is equal to 10x2 plus 7 ಆಗುತ್ತೆ. plus 7 minus 7 cancel. So 10x1 is equal to 10x2 ಆಗುತ್ತೆ. 10 and 10 cancel. x1 is equal to x2 ಆದ್ರೆ this implies ಏನಾಗುತ್ತೆ, f is 1 to 1. Next y is equal to f of x as usual. y is equal to 10x plus 7. again ನೋಡಿ, ಇಲ್ಲಿ ಇದು ಕೋಡೊಮೈನ್. ಸೊ ಡೊಮೈನ್ ಒಂದು ಕಂಡೀಷನ್, ಕೋಡೊಮೈನ್ ಒಂದು ಕಂಡೀಷನ್. ಏನ್ ಬರುತ್ತೆ ಇಲ್ಲಿ, ನಿಮ್ಗೆ ಔಟ್ಪುಟ್ x ಬೇಕು. ಸೊ y minus 7 by 10 is equal to x ಅಂತ ಬರೀತೀನಿ. ಚೆಕ್ ಮಾಡಿ ಇವಾಗ, y 0 ಹಾಕಿ, minus 7 by 10 ಎಲ್ಲಿ ಬರುತ್ತೆ, ರಿಯಲ್ ನಂಬರ್ಸ್ ಅಲ್ಲಿ x ಬಿಲಾಂಗ್ ಆಗುತ್ತೆ. 0 ಕೊಡಿ, ಮೈನಸ್ 0 ಆಯ್ತಲ್ವಾ, 1 ಕೊಡಿ, 1 minus 7 by 10 minus 6 by 10 ಬರುತ್ತೆ, which also exists in domain. ನೆಕ್ಸ್ಟ್ 1 ಕೊಡಿ, -1 ಕೊಡಿ, -1 -7 ಏನು, -8 by 10 ಅದು ಎಕ್ಸಿಸ್ಟ್ ಆಗುತ್ತೆ ನೀವು ಕ್ಯಾನ್ಸಲ್ ಮಾಡಿದ್ರೆ. ಸೊ ಇದರಿಂದ ಏನ್ ಗೊತ್ತಾಗ್ತಿದೆ, ಆ ಸೆಂಟೆನ್ಸ್ ಬರಿಬೇಕು. ಫಾರ್ ಎವ್ರಿ ವ್ಯಾಲ್ಯೂ ಆಫ್ y which belongs to capital R, ಕೋಡೊಮೈನ್ ಇದು, there exists a value x which belongs to R, ಇದೇನಿದು, this is your domain. ಸೊ ಈ ತರ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗ್ತಿರೋದ್ರಿಂದ ನೀವೇನ್ ಹೇಳ್ಬೋದು, f is on to ಅಂತ ಹೇಳ್ಬೋದು. f is on to. ಓಕೆನಾ? ನೆಕ್ಸ್ಟ್ ಇನ್ವರ್ಟಿಬಲ್ ಹೋಗ್ಬೇಕು. ಇನ್ವರ್ಟಿಬಲ್ ಏನ್ ಕೇಳ್ತಿದ್ದಾರೆ, ಸಿನ್ಸ್ f is 1 1 and on to 1 1 and on to, f ಏನಾಗುತ್ತೆ, f becomes ಬೈಜೆಕ್ಟಿವ್. ಓಕೆನಾ? ಸೊ ಬೈಜೆಕ್ಟಿವ್ ಆಯ್ತು ಅಂದ್ರೆ ಸೆಕೆಂಡ್ ಸ್ಟೆಪ್ ಮುಗೀತು ಅಂತ ಅರ್ಥ. ದಿಸ್ ಇಂಪ್ಲೈಸ್ ಏನ್ ಬರಿಬೇಕು, ಇನ್ವರ್ಸ್ ಆಫ್ f exist. ಓಕೆ,
ಸೊ ಇನ್ವರ್ಸ್ ಹೆಂಗ್ ಫೈಂಡ್ ಮಾಡೋದು, y is equal to f of x ಇದ್ದಿದ್ದು f ನ ಶಿಫ್ಟ್ ಮಾಡ್ಕೋತೀನಿ, f inverse of y is equal to x. f inverse x ವ್ಯಾಲ್ಯೂ ಎಲ್ಲ ಫೈಂಡ್ ಮಾಡಿದ್ವಿ ನೋಡಿ, ಇಲ್ಲೇ ಫೈಂಡ್ ಮಾಡಿದ್ವಿ ಕರೆಕ್ಟಾ. ಸೊ f inverse of y is equal to y minus 7 by 10. ಇನ್ವರ್ಸ್ ಆಫ್ f of x ಅಂತ ಕೇಳಿದ್ರೆ x ಚೇಂಜ್ ಮಾಡಬೇಕು, ಅವ್ರು ಏನ್ ಕೇಳಿಲ್ಲ, ಕೇಳಿರೋದೇನು ಫೈಂಡ್ ದ ಇನ್ವರ್ಸ್ ಆಫ್ f ಅಷ್ಟೇ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈಸಿನಾ, ಅರ್ಥ ಆಗ್ತಿದೆ, ಏನು ಅಂತ ಏನು ಕಷ್ಟ ಏನು ಇಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ 3 minus 4x. ಅಯ್ಯೋ ಇದು ಇನ್ನೊಂದು ಸಿಂಪಲ್ ಕ್ವೆಶ್ಚನ್, r ಓಕೆ ಬೇಗ ಮಾಡ್ಬಿಡ್ತೀನಿ. ಇದು 3 minus 4x1 is equal to 3 minus 4x2. ನಾನು ಏನ್ ಕ್ಯಾನ್ಸಲ್ ಮಾಡ್ಬೋದು, ಪಾಸಿಟಿವ್ 3 ಆ ಕಡೆ ಶಿಫ್ಟ್ ಮಾಡಿದ್ರೆ ನೆಗೆಟಿವ್ 3 ಆಗುತ್ತೆ, 3 and 3 ಕ್ಯಾನ್ಸಲ್ ಮಾಡ್ತೀನಿ ಫಸ್ಟ್. ಸೊ ವಿ ಆರ್ ಲೆಫ್ಟ್ ವಿತ್ minus 4x1 is equal to minus 4x2. 2 ಇದು ಎರಡನ್ನು ಪಾಸಿಟಿವ್ ಮಾಡ್ತೀನಿ, 4 and 4 ಕ್ಯಾನ್ಸಲ್ ಮಾಡ್ತೀನಿ. ಸೊ ವಿ ಹ್ಯಾವ್ x1 is equal to x2. ದಿಸ್ ಇಂಪ್ಲೈಸ್ f is 1 1. ನೆಕ್ಸ್ಟ್ ಆಸ್ ಯೂಶುವಲ್ ಏನ್ ಮಾಡ್ಬೇಕು, y is equal to f of x ಇದೆ, y is equal to ಏನ್ ಬರುತ್ತೆ 3 minus 4x ಬರುತ್ತೆ. ನೆಕ್ಸ್ಟ್ ನನಗೆ x ಔಟ್ಪುಟ್ ತರಬೇಕು, ಸೊ y minus 3 is equal to minus 4x. y minus 3 divided by minus 4 is equal to x. ನೀವು ಇದನ್ನ ಸರಿ ಮಾಡ್ತೀರಾ ಅಂದ್ರೆ ಏನಾಗುತ್ತೆ, ಮೈನಸ್ ಮೇಲ್ಗಡೆ ಹೋಗುತ್ತೆ, ಮೈನಸ್ ಆಫ್ y minus 3 divided by 4 is equal to x. ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರೀಬೇಕು, ಮೈನಸ್ ನಾನು ಮಲ್ಟಿಪ್ಲೈ ಮಾಡ್ಬಿಡ್ತೀನಿ, 3 minus y ಆಗುತ್ತೆ. ಏನಕ್ಕೆ, ಮೈನಸ್ ಇಂಟು y is minus y, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ನೀಟಾಗಿ ಬರ್ಕೊಂಡಿದ್ದೀನಿ ಅಷ್ಟೇ. 3 minus y by 4 is equal to x. ಇದಕ್ಕೊಂದು ಬಾಕ್ಸ್ ಹಾಕ್ತೀವಿ. ಅಂಡ್ ಎನಿವೇ ನೋಡಿ, ನಮ್ಮ ರಿಯಲ್ ನಂಬರ್ ಇಲ್ಲಿರೋದೇನು, ಕೋಡೊಮೇನ್. ಇದು ಕರೆಕ್ಟಾ, ಇಲ್ಲಿದ್ದು ಕೋಡೊಮೇನ್, ಇಲ್ಲಿದ್ದ r ಏನು, ದಿಸ್ ವಾಸ್ ಅವರ್ ಡೊಮೇನ್ ಕರೆಕ್ಟಾ. ಸೊ ಇವಾಗ ಕೋಡೊಮೇನ್ ಎರಡು ಒಂದೇ ಇರೋದ್ರಿಂದ ಎಲ್ಲ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗುತ್ತೆ. 0 ಕೊಡಿ 3/4 ರಿಯಲ್ ನಂಬರ್, 1 ಕೊಡಿ 2/4 1/2 ಆಗುತ್ತೆ ರಿಯಲ್ ನಂಬರ್, ಮೈನಸ್ 1 ಕೊಡಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ 4/4 1, ಅದು ರಿಯಲ್ ನಂಬರ್. ಸೊ ಅವಾಗಲೇ ಬರ್ದಿದ್ದ ಸ್ಟೇಟ್ಮೆಂಟ್ ನೀವು ಬರೀತೀರಾ, ಫಾರ್ ಎವ್ರಿ ವ್ಯಾಲ್ಯೂ ಆಫ್ y ಅದೆಲ್ಲ ಬರೀತೀರಾ. ದೇರ್ಫೋರ್ ನಾನು ಏನ್ ಬರೀಬೇಕು, f is onto ಅಂತ ಬರೀತೀನಿ. ದಿಸ್ ಇಂಪ್ಲೈಸ್ ಎರಡು ಆಗಿರೋದ್ರಿಂದ f is ಏನಾಗುತ್ತೆ, ಬೈಜೆಕ್ಟಿವ್ ಆಗುತ್ತೆ. ಸೊ ಇಫ್ ಇಟ್ ಇಸ್ ಬೈಜೆಕ್ಟಿವ್, ಇದರಿಂದ ಏನ್ ಗೊತ್ತಾಗುತ್ತೆ, ಇನ್ವರ್ಸ್ ಆಫ್ x ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ ಕರೆಕ್ಟಾ. ಇನ್ವರ್ಸ್ ಆಫ್ f ಎಕ್ಸಿಸ್ಟ್, ಓಕೆ, ಇದು ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ. ಸೊ ಏನ್ ಮಾಡ್ಬೋದು ಇವಾಗ, ಇನ್ವರ್ಸ್ ಆಫ್ f ಎಕ್ಸಿಸ್ಟ್ ಆದ್ರೆ ಅರ್ಥ ಏನು, y is equal to f of x ಬರ್ಕೊಳ್ಳೋದು, y is equal to f of x ಏನಿದೆ 10x, f of x ಇದೇನಿದೆ 3 minus 4x ಇದೆ ಕರೆಕ್ಟಾ. ಆಸ್ ಯೂಶುವಲ್ ಏನ್ ಸಾರಿ ಇದೆಲ್ಲ ಏನ್ ಬೇಕು ಎಲ್ಲ ಮಾಡಾಗಿದೆ ಅಲ್ವಾ, ಇದು ಮಾಡಾಗಿದೆ. ಸೊ f ನ ಶಿಫ್ಟ್ ಮಾಡ್ಕೊಂಡ್ರೆ f ಇನ್ವರ್ಸ್ ಆಫ್ y is equal to x. x ವ್ಯಾಲ್ಯೂ ಇಲ್ಲೇ ಫೈಂಡ್ ಮಾಡಿದೀವಿ, ಸಾರಿ ಇಲ್ಲಿದೆ x ವ್ಯಾಲ್ಯೂ, ಅದನ್ನೇ ಬರೀ. f ಇನ್ವರ್ಸ್ ಆಫ್ y is equal to 3 minus y divided by 4. This is your answer. ಓಕೆ, ಏನು ಡೌಟ್ ಇಲ್ಲ ಅಂತ ಅನ್ಕೊಂಡಿದೀನಿ, ಸೆಟಲ್ ಆಗಿದ್ದೀರಾ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಮೇ ಬಿ ಅದ್ರ ಡಿನಾಮಿನೇಟರ್ ಕೊಟ್ಟಿದೆ ಅನ್ಸುತ್ತೆ. ಓಕೆ, ಈ ಕ್ವೆಶ್ಚನ್ ಸರಿ. ಈಗ ಏನ್ ಮಾಡ್ತೀನಿ, ಕೆಲವು ಕ್ವೆಶ್ಚನ್ಸ್ ಅಲ್ಲಿ ನಿಮ್ಮ ಡೊಮೇನ್ ಕೋಡೊಮೇನು ಹುಷಾರಾಗಿರ್ಬೇಕು. ನನಗೆ ಗೊತ್ತು ಎಲ್ಲದಕ್ಕೂ ಒಂದೇ ಪ್ರೋಸೆಸ್ ಇದೆ, ಒಂದೇ ತರ ಕಾಣಿಸುತ್ತೆ, ಒಂದೇ ತರ ಮಾಡ್ಬೇಕು ಅನ್ಸುತ್ತೆ, ಎಲ್ಲದಕ್ಕೂ ಒಂದೇ ಆನ್ಸರ್ ಬರುತ್ತೆ ಅಂತ ಅನ್ಸುತ್ತೆ. ಬಟ್ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ಹುಷಾರಾಗಿರ್ಬೇಕು. ನಾವ್ ಇಷ್ಟೊತ್ತು ಸಾಲ್ವ್ ಮಾಡಿದ ಪ್ರಾಬ್ಲಮ್ಸ್ ಎಲ್ಲದರಲ್ಲೂ ರಿಯಲ್ ನಂಬರ್ ಡೊಮೇನ್ ಇತ್ತು, ರಿಯಲ್ ನಂಬರ್ ಕೋಡೊಮೇನ್ ಇತ್ತು ಕರೆಕ್ಟಾ. ಬಟ್ ಇವಾಗ ರಿಯಲ್ ನಂಬರ್ ಕೋಡೊಮೇನ್ ಯಾವುದು ಇಲ್ಲ, ರಿಯಲ್ ನಂಬರ್ ಡೊಮೇನ್ ಯಾವುದು ಇಲ್ಲ, ಸೆಟ್ಗಳು ಚೇಂಜ್ ಆಗಿದೆ ಅಷ್ಟೇ, ಹುಷಾರಾಗಿರ್ಬೇಕು. ನೋಡೋಣ, f is a function from n. n is nothing but your natural numbers. n to y ಅಂತಿದೆ. y ಅಂತ ಯಾವ್ದಾದ್ರು ನಿಮ್ಗೆ ಸ್ಟ್ಯಾಂಡರ್ಡ್ ಸೆಟ್ ಗೊತ್ತಾ ನಂಬರ್ಸ್? ಈ y ಸ್ವಲ್ಪ ಯಾಕೋ ಗೊತ್ತಿಲ್ಲದೆ ಇರೋ ತರ ಇದೆ ಕರೆಕ್ಟಾ. ಅರ್ಥ ಮಾಡ್ಕೊಂಡ್ರೆ ಏನ್ y ಅಂತ, be a function defined f of x is equal to 4x plus 3. ಓಕೆ, ವೇರ್ y is equal to, ನೋಡಿ ಇಲ್ಲಿ ನಿಮಗೆ ಆ y ಏನು ಅಂತ, ಕೋಡೊಮೇನ್ ಏನು ಅಂತ ಡಿಫೈನ್ ಮಾಡಿದ್ದಾರೆ, ಗೊತ್ತಾಗ್ತಿದೆ ಅಲ್ಲ. ದೇ ಹ್ಯಾವ್ ಡಿಫೈನ್ಡ್ ವಾಟ್ ಇಸ್ y ಹಿಯರ್. ಸೊ ನಮ್ಮ ಈ ಸರಿ ಏನ್ ಮಾಡ್ಬೇಕು, ಕೋಡೊಮೇನ್ ನಾವೇ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಯೂಶಲಿ ಕೊಟ್ಬಿಡ್ತಾರೆ, ಬಟ್ ನಾವು ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ನಾವೇ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಓಕೆ, ಸೊ y is equal to y which belongs to natural numbers such that y is equal to 4x plus 3. Okay, for some x belonging to n, show that f is invertible and find the inverse. ಸೊ ಫಸ್ಟ್ ನಾನು y ಏನ್ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡ್ಕೊತೀನಿ. y ಅಲ್ಲಿ ಇಂಟ್ರೆಸ್ಟ್ ನನಗೆ ಜಾಸ್ತಿ ಕರೆಕ್ಟಾ. ಸೊ y belongs to natural number, y is equal to 4x plus 3. ಓಕೆ, x ಅಲ್ಲಿ ಬಿಲಾಂಗ್ ಆಗುತ್ತೆ, x ನ್ಯಾಚುರಲ್ ನಂಬರ್ಸ್ ಬಿಲಾಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಲೆಟ್ us keep giving values for x and get the value of y. So if x is equal to 1, natural number 1 ಇಂದ ಸ್ಟಾರ್ಟ್ ಆಗುತ್ತೆ, y ಏನಾಗುತ್ತೆ, 4 into 1 is 4, 4 plus 3 is 7.
ನೆಕ್ಸ್ಟ್ ಇಫ್ x is equal to 2, y ವ್ಯಾಲ್ಯೂ ಏನಾಗುತ್ತೆ? 4 into 2 is 8, 8 plus 3 is 11. If x is equal to 3, y ವ್ಯಾಲ್ಯೂ ಏನಾಗುತ್ತೆ? 4 into 3 is 12, 12 plus 4 into 3 is 12, 12 plus 3 is 15 ಆಗುತ್ತೆ. ಅಂದ್ರೆ ಅರ್ಥ ಏನು? ನನಗೆ y ಸೆಟ್ ಹೆಂಗ್ ಕಾಣಿಸ್ತಿದೆ ಅಂದ್ರೆ y is equal to, it is starting from 7, 11, 15, ನೆಕ್ಸ್ಟ್ ನನಗೆ ಇಲ್ಲಿ 19 ಬರೋದು, ಯಾಕಂದ್ರೆ 16 plus 3 is 19 and so on, ಹಿಂಗೆ ಕಂಟಿನ್ಯೂ ಆಗ್ತಿದೆ. ಓಕೆ, ಸೊ ನನ್ನ ಕೋಡ್ ಡೊಮೇನ್ ರೆಡಿ ಆಯ್ತು. ಇವಾಗ ಫಸ್ಟ್ 1 ಬರೋಣ. ಎನಿವೇ x1 x2 ಬಿಲಾಂಗ್ಸ್ ಟು n ಅಂದ್ರೆ ಇದು ಯಾವ್ದಿದು? ದಿಸ್ ನ್ಯಾಚುರಲ್ ನಂಬರ್ ಇಸ್ ಯುವರ್ ಡೊಮೇನ್, ಕರೆಕ್ಟಾ? f of x1 is equal to f of x2, ಸೇಮ್ 4x plus 3. ನಾವ್ ಏನ್ ಸಾಲ್ವ್ ಮಾಡೋದು ಅದೇ ತರನೇ ಸೇಮ್, ಬಟ್ ಇಲ್ಲಿ ಡೊಮೇನ್ ಕೋಡೊಮೇನ್ ಚೇಂಜ್ ಆಗಿದೆ ಅಷ್ಟೇ. 4x plus 2 by 3, 3 and 3 ಕ್ಯಾನ್ಸಲ್ ಮಾಡ್ತೀನಿ. 4x1 is equal to 4x2 ಆಗುತ್ತೆ. 4 and 4 ಕ್ಯಾನ್ಸಲ್, x1 is equal to x2 ಆಗುತ್ತೆ. therefore ನಾನು ಏನ್ ಬರೀಬಹುದು? f is 1 to 1 ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ? y is equal to f of x ಇದೆ. y is equal to capital Y. ನೋಡಿ, ಇದು ಕೋಡೊಮೇನ್, ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನೇ ಬರಿತಾ ಇದೀನಿ, ರೈಟ್? ಸೊ ಏನಾಗುತ್ತೆ ಇವಾಗ ಕೋಡೊಮೇನು? y is equal to f of x ಏನ್ ಬರುತ್ತೆ? f of x 4x plus 3, ಕರೆಕ್ಟಾ? ನೆಕ್ಸ್ಟ್ ಆಸ್ ಯೂಶುವಲ್ y minus 3 divided by 4 is equal to x ಬರುತ್ತೆ. ಇದನ್ನ ಹೆಂಗೆ ಅಂತ ಕೇಳ್ಬೇಡಿ, ಒಂದೇ ಸ್ಟೆಪ್ ಅಲ್ಲಿ ಮಾಡಿದೀನಿ ಅಷ್ಟೇ. ಓಕೆ, ಆದ್ರೆ ಇಲ್ಲಿ ಇನ್ನೊಂದ್ಸರಿ ಬರಿತೀನಿ ಸೇಮ್. ನನಗೆ ಏನ್ ಬಂತು? y ವ್ಯಾಲ್ಯೂ x ವ್ಯಾಲ್ಯೂ ಏನ್ ಬಂತು? 1 2 ಅಲ್ವಾ? x ವ್ಯಾಲ್ಯೂ ಬರುತ್ತೆ. y minus 3 divided by 4 is equal to x ಅಂತ ಬಂತು. ಇದನ್ನ ಇಲ್ಲಿ ಬರ್ಕೋತೀನಿ. ಇವಾಗ ನಾನು y ಗೆ ವ್ಯಾಲ್ಯೂಸ್ ಕೊಡಬೇಕು, ಅವಾಗ್ಲಿಂದ ಕೊಡ್ತಾ ಇದೀನಿ ವ್ಯಾಲ್ಯೂಸ್ ನ, ಕರೆಕ್ಟಾ? y ಗೆ ವ್ಯಾಲ್ಯೂಸ್ ಕೊಡೋದನ್ನ ನಾನು ಈ ಸೆಟ್ ಇಂದ ತಗೋತೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಈ ಸೆಟ್ ಇಂದ ತಗೋಬೇಕು. ಅರ್ಥ ಆಯ್ತಲ್ವಾ? ಏನಕ್ಕೆ ಈ ಸೆಟ್ ಇಂದ ತಗೋಬೇಕು? ಬಿಕಾಸ್ ನಾವು ಸೆಕೆಂಡ್ ಆನ್ ಟು ಪ್ರೂವ್ ಮಾಡೋದು ಕೋಡೊಮೇನ್ಗೆ. ಎಲ್ಲ ಸೇಮ್ ಒಂದೇ ಅಲ್ವಾ ಅಂತ ಅನ್ಸುತ್ತೆ, ನೋಡಿ ಇಲ್ಲಿ ಚೇಂಜ್ ಆಯ್ತು, ರೈಟ್? ಸೊ ಕೋಡೊಮೇನ್ ಅಲ್ಲಿ ಇರೋ ವ್ಯಾಲ್ಯೂಸ್ ನ ಮಾತ್ರ ತಗೋತೀನಿ. ಸೊ y ಫಸ್ಟ್ ವ್ಯಾಲ್ಯೂ ಯಾವ್ದು ತಗೊಳ್ಳೋದು? 7 minus 3. 7 minus 3 by 4 ಏನು? 4 by 4 1 ಬರುತ್ತೆ. ಈಸ್ 1 ಇದೆಲ್ಲಿ ಇರ್ಬೇಕು? ಈ x ಇಲ್ಲಿ ಇರ್ಬೇಕು. ದಿಸ್ ಶುಡ್ ಬಿಲಾಂಗ್ ಟು ನ್ಯಾಚುರಲ್ ನಂಬರ್ಸ್. ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮ ಡೊಮೇನ್ ಏನಿದೆ ನ್ಯಾಚುರಲ್ ನಂಬರ್ಸ್ ಇದೆ. ಸೊ 7 minus 3 by 4 4 by 4 1. ಓಕೆ, ನೆಕ್ಸ್ಟ್ 11 ಇದೆ. 11 minus 3 by 4 ಎಷ್ಟಾಗುತ್ತೆ? 8 by 4 2 ಇದೆ. 15 minus 3 by 4 12. 12 by 4 ಏನು? ಇದೆ. ಸೊ ಈ ನಂಬರ್ಸ್ ಆಗ್ತಿದೆ ಅಂದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ನಂಬರ್ಸ್ ಆಗ್ಲೇಬೇಕಲ್ವಾ? ಫೇಲ್ ಆಗಂಗಿದ್ರೆ ಫಸ್ಟ್ 4 5 ಫೇಲ್ ಆಗ್ಬಿಡ್ಬೇಕು, ಆಗ್ತಿಲ್ಲ. ವಿಚ್ ಮೀನ್ಸ್ ಫಾರ್ ಎವ್ರಿ ನೆಕ್ಸ್ಟ್ ನಂಬರ್ ಯು ಹ್ಯಾವ್ ಅ ವ್ಯಾಲ್ಯೂ ಆಫ್ y such that you have a value for x such that it belongs to domain. ಅರ್ಥ ಆಯ್ತಲ್ವಾ? ಕೋಡೊಮೇನ್ ಡೊಮೇನ್ ಚೇಂಜ್ ಆಗಿದೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನು ಕಂಟಿನ್ಯೂ ಮಾಡೋಣ. therefore f is on to, ಇಲ್ಲಿಂದ ನಿಮಗೆ ಬರೆಯಕ್ ಬರುತ್ತೆ. ಏನ್ ಬರೀತೀರಾ ನೀವು? f is bijective, inverse exists, ಅದು ಬರೀರಿ. y is equal to ಏನು? f of x is f of x, y is equal to f of x. f ನ ಚೇಂಜ್ ಮಾಡ್ಕೋತೀನಿ. f inverse of y is equal to x ಅಂತ ಬರೀತೀನಿ. x ವ್ಯಾಲ್ಯೂ ಏನಿತ್ತು? y minus 3 by 4. ಚೆಕ್ ಮಾಡ್ಬಿಡಿ ಒಂದ್ಸರಿ f of x ಕೇಳಿದಾರ ಅಂತ. ಫೈಂಡ್ ದ ಇನ್ವರ್ಸ್ ಅಷ್ಟೇ ಅಲ್ವಾ? ಸೊ f inverse of y is equal to y minus 3 by 4 ಇಷ್ಟೇ. ದಿಸ್ ಇಸ್ your answer. ಸಿಂಪಲ್. ಕೋಡೊಮೇನ್ ಡೊಮೇನ್ ಚೇಂಜ್ ಆಗಿರೋದು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ವಿಲ್ ಗೋ ಫಾರ್ ಅ ಡಿಫರೆಂಟ್ ಟೈಪ್ ಆಫ್ ಕ್ವೆಶ್ಚನ್. ಇದೆಲ್ಲ ಆಯ್ತಲ್ವಾ? ನಾರ್ಮಲ್ ಆಗಿರೋದೆಲ್ಲ ಮುಗಿದಿದೆ ನಿಮ್ಗೆ. ನೆಕ್ಸ್ಟ್ ಏನ್ ಮಾಡೋಣ? ವಿಲ್ ಗೋ ಫಾರ್ ಈ ತರ ಕ್ವೆಶ್ಚನ್ ಹೋಗೋಣ. ಸೊ ಇಲ್ಲಿಂದ ನಿಮ್ಮ ಡೊಮೇನ್ಗಳು ಆಸ್ ಯೂಶುವಲ್ ಏನ್ ನೀವು ನೋಡಿರ್ತೀರಾ ಆ ತರ ಇದಲ್ಲ, ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೋ ಟು ದ ಫಸ್ಟ್ ಡೊಮೇನ್. ಆರ್ ಪ್ಲಸ್ ಅಂತಿದೆ. ಆರ್ ಪ್ಲಸ್ ಅಂದ್ರೆ ಏನು? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ವಿಚ್ ಇಸ್ ಪಾಸಿಟಿವ್. ಓಕೆ, ಪಾಸಿಟಿವ್ ರಿಯಲ್ ನಂಬರ್ಸ್ ನ ಮಾತ್ರ ತಗೋಬೇಕು. 4, infinity, if it is with a square bracket 4 include ಆಗಿದೆ, f exclude ಆಗಿದೆ ಅಂತ ಅರ್ಥ. ಸೊ 4 ಇಂದ ಮುಂದೆ ಯಾವ ನಂಬರ್ಸ್ ಇದೆ ಪಾಸಿಟಿವ್ ಇನ್ಫಿನಿಟಿ ವರೆಗೂ ಅದೆಲ್ಲವೂ ಈ ಒಂದು ಕೋಡೊಮೇನ್ ಅಲ್ಲಿ ಇದೆ. ಸೊ f is a function from r plus to 4, infinity given by f of x is equal to x square plus 4. Show that f is invertible and with the inverse given by f inverse of y is equal to root of y minus 4. ಅವರೇ ಇನ್ವರ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಇಟ್ ಇಸ್ ಲೈಕ್ ಅ ಪ್ರೂವಿಂಗ್ ಕ್ವೆಶ್ಚನ್ ಫಾರ್ ಯು. R plus is a set of all non-negative real numbers. ಅದೇ ಹೇಳಿ, non-negative ಅಂದ್ರೆ it is nothing but positive. So let's start. First ಏನ್ ಮಾಡ್ಬೇಕು ನಾವು? First as usual r plus to 4, infinity. So this becomes our domain. ಆಮೇಲೆ ಇದು ಕೋಡೊಮೇನ್ ಆಗುತ್ತೆ. Okay, and f of x is equal to x square plus 4. So let x1, x2 belong to domain. Domain is r plus, ಅದನ್ನೇ ಬರ್ದಿದ್ದೀನಿ. This is usually the condition for 1 1. So start ಮಾಡೋಣ. x1 square plus 4 is equal to x2 square plus 4. ಇಲ್ಲಿ ಹುಷಾರಾಗಿರಿ, ಇದು ಎರಡು ಬೇರೆ ಬೇರೆ ವೇರಿಯಬಲ್. plus 4 ಕ್ಯಾನ್ಸಲ್. x1 square is equal to x2 square ಆಗುತ್ತೆ. ಎರಡು ಕಡೆ ಸ್ಕ್ವೇರ್ ರೂಟ್ ಅಥವಾ x1 ಗೆ ನಾವು ಸ್ಕ್ವೇರ್ ರೂಟ್ ತಗೊಂಡ್ರೆ is equal to
ಪ್ಲಸ್ ಆರ್ ಮೈನಸ್ x2 ಬರುತ್ತೆ. ಬಟ್ ನಮಗ್ ಗೊತ್ತಿದೆ ದಟ್ ಮೈನಸ್ x2 ನಾವು ತಗೊಳಂಗಿಲ್ಲ. ಏನಕ್ಕೆ? ಅವರೇ ನೀಟಾಗಿ ಹೇಳ್ಬಿಟ್ಟಿದ್ದಾರೆ ದಟ್ ಇಟ್ ಈಸ್ ಆರ್ ಪ್ಲಸ್ ಅಂದ್ರೆ ಏನು? ಬರೀ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಇದೆ ಅಂತ ಅರ್ಥ. ಸೊ ಈ ಪರ್ಟಿಕ್ಯುಲರ್ ಮೈನಸ್ x2 ಏನ್ ಬರುತ್ತೆ? ನಮಗೆ ಎರಡು ಆಪ್ಷನ್ ಬರುತ್ತಲ್ಲ, ಪ್ಲಸ್ ಆರ್ ಮೈನಸ್ ಅಲ್ಲಿ. ಈ ಮೈನಸ್ ನ ನಾನು ಕನ್ಸಿಡರ್ ಮಾಡಂಗಿಲ್ಲ. ಸೊ ಏನ್ ಬರುತ್ತೆ ನೆಕ್ಸ್ಟ್? x1 is equal to x2 ನಾನು ಇಲ್ಲೇ ಬಾಕ್ಸ್ ಹಾಕ್ತೀನಿ, ನಾವು ಮೈನಸ್ ತಗೊಳಂಗಿಲ್ಲ. ಸೊ ಎಫ್ ಇಸ್ ಏನಾಗುತ್ತೆ? ಎಫ್ ಇಸ್ 1 to 1 ಆಗುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು? ಎಫ್ therefore ಎಫ್ ಇಸ್ 1 to 1 ಇಲ್ಲೇ ಬರೀತೀನಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. 1 to 1. ನೆಕ್ಸ್ಟ್ ಏನ್ ಮಾಡಬೇಕು? ಆನ್ ಟು ಚೆಕ್ ಮಾಡಬೇಕು. ಹೌ ಡು ಯು ಚೆಕ್ ಫಾರ್ ಆನ್ ಟು? ಆಸ್ ಯೂಶುವಲ್ y is equal to f of x ಕಂಟಿನ್ಯೂ ಮಾಡ್ತೀನಿ. ಅಂಡ್ ಗೊತ್ತಿರಲಿ ದಿಸ್ ಇಸ್ ಯುವರ್ ಕೋಡೊಮೈನ್. ಓಕೆ, ಯಾಕೆ ಇಷ್ಟ ಸ್ಟ್ರೆಸ್ ಮಾಡ್ತೀನಿ? ಇದೇ ಕನ್ಫ್ಯೂಸ್ ಆಗುತ್ತೆ ನಿಮಗೆ. f of x ಏನು? f of x is x square plus 4. ಸೊ ಆಬ್ವಿಯಸ್ಲಿ 4 ಶಿಫ್ಟ್ ಮಾಡಬೇಕು ಬಿಕಾಸ್ ಐ ನೀಡ್ ದ ವ್ಯಾಲ್ಯೂ ಆಫ್ x is equal to x square. ನಾನು x ಬೇಕು ಅಂದ್ರೆ ಏನ್ ಮಾಡಬೇಕು? ಪ್ಲಸ್ ಆರ್ ಮೈನಸ್ ರೂಟ್ ಆಫ್ y minus 4 ತಗೋಬೇಕು which is equal to x. ಅಗೈನ್ ನಾವಿಲ್ಲಿ ನೆಗೆಟಿವ್ ತಗೊಳಂಗಿಲ್ಲ. ಸೊ ನೆಗೆಟಿವ್ ನ ಅವಾಯ್ಡ್ ಮಾಡ್ತೀನಿ. ನೆಗೆಟಿವ್ ಅವಾಯ್ಡ್ ಮಾಡಿದ್ರೆ ನನಗೆ ಬಂದಿರೋ ರೂಟ್ ಆಫ್ y minus 4. ಸೊ ಇವಾಗ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೇಕು ನಾನು. ಫಾರ್ ಎವ್ರಿ ವ್ಯಾಲ್ಯೂ ಆಫ್ y ದೇರ್ ಶುಡ್ ಎಕ್ಸಿಸ್ಟ್ ಅ ಪ್ರೀ ಇಮೇಜ್ ಇನ್ x. ಕರೆಕ್ಟಾ? ಸೊ y ವ್ಯಾಲ್ಯೂಸ್ ಎಲ್ಲಿಂದ ತಗೋಬೇಕು? 4 ಇಂದ. 4 ತಗೊಂಡ್ರೆ ಏನ್ ಬರುತ್ತೆ? 4 minus 4 0. x ಅಲ್ಲಿ 0 ಇದೆಯಾ? ರಿಯಲ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ 0 ಇದೆ. ನೆಕ್ಸ್ಟ್ 1 ತಗೊಳ್ಳಿ. 1 minus 4 ಏನು? -3 ಬರುತ್ತೆ. 1 minus 4 1 ತಗೋಬೋದಾ? y ಅಲ್ಲಿ 1 ಇದೆಯಾ? 1 ತಗೊಳಂಗಿಲ್ಲ. 5 ತಗೋಬೇಕು. 5 minus 4 ಏನು? ರೂಟ್ 1. ರೂಟ್ 1 ಏನು? 1. ಇಸ್ ಇಟ್ ದೇರ್ ಇನ್ ದ ಡೊಮೇನ್? ಎಸ್, ಇಟ್ ಇಸ್ ದೇರ್. ನೆಕ್ಸ್ಟ್ 6 ತಗೊಳ್ಳಿ. 6 minus 4 ರೂಟ್ 2 ಅದು ಇದೆ. 7 ತಗೊಳ್ಳಿ. 7 minus 4 ರೂಟ್ 3 ಎಲ್ಲ ಎಕ್ಸಿಸ್ಟ್ ಆಗ್ತದೆ. ಕರೆಕ್ಟಾ? ಆಲ್ ದ ನಂಬರ್ಸ್ ವಿಚ್ ಐ ಆಮ್ ಟೆಲಿಂಗ್ ಲುಕ್ಸ್ ಲೈಕ್ ಇರ್ರಾಷನಲ್, ಬಟ್ ನೀವು ಕನ್ವರ್ಟ್ ಮಾಡಿದ್ರೆ 1.73 1.41 ಈ ತರ ಬರುತ್ತೆ. ಕರೆಕ್ಟಾ? ಸೊ ಆಲ್ ದೀಸ್ ನಂಬರ್ಸ್ ಫಾರ್ ಎವ್ರಿ ವ್ಯಾಲ್ಯೂ ಆಫ್ y ಫ್ರಮ್ ದ ಕೋಡೊಮೈನ್ ದೇರ್ ಎಕ್ಸಿಸ್ಟ್ ಅ ಪ್ರೀ ಇಮೇಜ್ ಇನ್ ಡೊಮೇನ್. ಸೊ ಏನ್ ಮಾಡ್ಬೋದು ನಾನು? ಇದಿಷ್ಟು ಗೊತ್ತಾಗಿರೋದ್ರಿಂದ therefore f is on to ಅಂತ ಬರೀತೀನಿ. ಸೊ 1 1 on to 2 ಆದ್ರೆ ನಾನು ಏನ್ ಮಾಡಬೇಕು? therefore f is ಬೈಜೆಕ್ಟಿವ್ ಅಂತ ಬರೀತೀನಿ. ಓಕೆ, ಸೊ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ವರ್ಸ್ ಎಕ್ಸಿಸ್ಟಿಂಗ್ ಅದೆಲ್ಲ ಬರೀತೀರಾ. y is equal to f of x ಬರೀತೀನಿ. f inverse of y is equal to x ಅಂತ ಬರೀತೀನಿ. x ವ್ಯಾಲ್ಯೂ ಏನು? x ವ್ಯಾಲ್ಯೂ ಏನು? ರೂಟ್ ಆಫ್ y minus 4. ಸೊ ಅದೇ ಅವರು ಕೇಳಿದಿದ್ದೀವಿ, ರೂಟ್ ಆಫ್ y minus 4 ಅಂತ ಪ್ರೂವ್ ಮಾಡಿ ಅಂತ. ಹೆನ್ಸ್ ಪ್ರೂವ್. ಲಾಸ್ಟ್ ಕ್ವೆಶ್ಚನ್ ಈ ತರ ಇದೆ. ಫೈಂಡ್ ಲೆಟ್ ಎಫ್ ಫ್ರಮ್ ಆರ್ ಮೈನಸ್ ಆಫ್ -4/3. ಅಂದ್ರೆ ನಿಮ್ಮ ರಿಯಲ್ ನಂಬರ್ ಸೆಟ್ ಏನಿದೆ ಅದರಿಂದ -4/3 ತೆಗೆದಾಕಿದ್ದಾರೆ. ಆ ಸೆಟ್ಗೂ ಆರ್ ಅಂತ ಕೊಟ್ಟಿದ್ದಾರೆ. ಓಕೆ, ರಿಯಲ್ ನಂಬರ್ಸ್ ಅಂತಾನೆ ತಗೊಳ್ಳೋಣ. ಬಿ ಎ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x/3x + 4. ಓಕೆ, ಸೊ ಈ ಸರಿ ನಮ್ಮ ಇದಿಷ್ಟು ಸೇರಿ ಡೊಮೈನ್ ಆಗುತ್ತೆ. ಈ ರಿಯಲ್ ನಂಬರ್ ಕೊಟ್ಟಿರೋದು ಕೋ ಡೊಮೈನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಫೈಂಡ್ ದ ಇನ್ವರ್ಸ್ ಆಫ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ -4/3 ಅದೇ ಆರ್ ಮೈನಸ್ ಆಫ್ -4/3 ಟು ರೇಂಜ್ ಆಫ್ ಎಫ್. ನೋಡಿ, ಇಲ್ಲೂ ನಾವು ಡೊಮೈನ್ ಕೋ ಡೊಮೈನ್ ನಾವೇ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಫಸ್ಟ್ ನಮಗೆ ರೇಂಜ್ ಆಫ್ ಎಫ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕರೆಕ್ಟಾ? ಬಿಕಾಸ್ ಅದು ಗೊತ್ತಿಲ್ಲ ಅಂದ್ರೆ ಅದೇನು ಅಂತ ನಮ್ಗೆ ಗೊತ್ತಾಗಲ್ಲ. ಕೋ ಡೊಮೈನ್ ರೇಂಜ್ ಅಂದ್ರೆ ಏನು? ನೀವು ಈ ಫಂಕ್ಷನ್ ಕೊಡೋ ಎಲ್ಲ ಔಟ್ಪುಟ್ಸ್ ಇರೋ ಒಂದು ಸೆಟ್, ದಟ್ ಈಸ್ ಯುವರ್ ರೇಂಜ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಸ್ ಇಟ್ ಈಸ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ 1 to 1 ಪ್ರೂವ್ ಮಾಡಬೇಕು. ಕರೆಕ್ಟಾ? ಸೊ ಅದನ್ನೇ ಸ್ಟಾರ್ಟ್ ಮಾಡೋಣ. 1 1 ಇಂದಾನೆ ಸ್ಟಾರ್ಟ್ ಮಾಡೋಣ. ಏನ್ ಬರಿಬೇಕು ನಾವು? ಫಾರ್ ಎವ್ರಿ x1, x2 ಬಿಲಾಂಗಿಂಗ್ ಟು r -4/3. ಸೊ ದಿಸ್ ಇಸ್ ಅವರ್ ಡೊಮೈನ್. ಕರೆಕ್ಟಾ? ಈ ಸೆಟ್ ಬಿಲಾಂಗ್ ಆಗೋ ಪ್ರತಿ ಒಂದು ಇದಕ್ಕೂ f of x1 should be equal to f of x2. ಕರೆಕ್ಟಾ? ಸೊ ಏನಾಗುತ್ತೆ? 4x1 divided by 3x1 plus 4 is equal to 4x2 divided by 3x2 plus 4. 1 1 ಯಾವತ್ತೂ ಪ್ರಾಬ್ಲಮ್ ಕೊಡಲ್ಲ ನಮಗೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ? 4x1 ಇದೆ. ಕರೆಕ್ಟಾ? ಸೊ 4x1 into 3x2 plus 4. 3x2 plus 4 is equal to ಈ ಕಡೆಯಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3x1 plus 4. ಸೊ ಏನ್ ಬರುತ್ತೆ? 12x1 x2 plus 16x1 is equal to 12x1 x2 plus 16x2. Now since 12x1 x2 is there on both the sides, ಯಾವ್ದನ್ನ ಒಂದು ಶಿಫ್ಟ್ ಮಾಡಿದ್ರು ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿದಿದೆ ನಿಮ್ಮ ಹತ್ರ ಇವಾಗ? 16x1 is equal to 16x2 ಉಳಿದಿದೆ. 16 ಕ್ಯಾನ್ಸಲ್ ಮಾಡಿದ್ರೆ x1 is equal to x2. ಸೊ ಏನಾಗುತ್ತೆ? ದಿಸ್ ಇಂಪ್ಲೈಸ್ f is 1 to 1. ಓಕೆ, ನಮಗೆ ಮೇನ್ ಪ್ರಾಬ್ಲಮ್ ಇರೋದು ಯಾವುದು ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಆನ್ ಟು. ಕರೆಕ್ಟಾ? ಯಾಕೆ ಆನ್ ಟು ಪ್ರಾಬ್ಲಮ್ ಅಂದ್ರೆ ಎನಿವೇ ನಾವು ಇಲ್ಲಿ ಡೊಮೈನ್ ಜೊತೆ ಡೀಲ್ ಮಾಡ್ತಿದ್ದು.
ಅವ್ರು ಕೇಳಿರೋ ಫಂಕ್ಷನ್ ಇನ್ವರ್ಸ್ ಡೊಮೈನ್ ಏನೋ ಸೇಮ್ ಇದೆ, ನಾವು ತಗೊಂಡಿದ್ದೇವೆ, ವಿಚ್ ಇಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ಅಸ್. ಬಟ್ ಆನ್ ಟು ಏನ್ ಕೇಳಿದ್ದಾರೆ ಅಂದ್ರೆ ಅವ್ರಿಗೆ ಇನ್ವರ್ಸ್ ಬೇಕಂತೆ. ಸೊ ಇನ್ವರ್ಸ್ ಏನಿರ್ಬೇಕು, ಎಲ್ಲಿಂದ ಇರ್ಬೇಕು, r ಮೈನಸ್ ಆಫ್ -4/3 ಇಂದ ರೇಂಜ್ ಆಫ್ ಎಫ್ ಇರಬೇಕು. ಓಕೆ, ಸೊ ರೇಂಜ್ ಯೂಶಲಿ ಏನೋ ಇದು ಔಟ್ಪುಟ್ ಆಗುತ್ತೆ ನಮ್ಗೆ. ಐ ಮೀನ್ ಯೂಶಲಿ ರೇಂಜ್ ಏನೋ ಇಲ್ಲಿಂದ ನಾನು ಒಂದು ಇಮೇಜ್, ಇಲ್ಲಿರೋ ಎಲ್ಲಾ ಇಮೇಜ್ಗೂ ಇಲ್ಲಿ ಪ್ರೀ ಇಮೇಜ್ ಹುಡುಕ್ಬೇಕು, ಕರೆಕ್ಟಾ? ಸೊ ಲೆಟ್ y is equal to f of x, y is equal to 4x by 3x plus 4. ಅರ್ಥ ಆಗ್ತಿದೆಯಲ್ಲ? ನಾನು ಪ್ರತಿ ಒಂದು ರೇಂಜ್ ಏನ್ ಬರುತ್ತೋ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ಗೂ ಉಲ್ಟಾ ಹುಡುಕ್ಬೇಕು ಪ್ರೀ ಇಮೇಜ್ ನ, ಆಸ್ ಯೂಶಲ್ ಆನ್ ಟು ಕಾನ್ಸೆಪ್ಟ್. ಬಟ್ ರೇಂಜ್ ಇಂದ ಹುಡುಕ್ತಾ ಇದ್ದೀನಿ ನಾನು. 3x plus 4 ಬರುತ್ತೆ. ಈಗ y into 3x plus 4 is equal to 4x. ನೆಕ್ಸ್ಟ್ ಏನಾಗುತ್ತೆ, 3xy plus 4y is equal to 4x ಆಗುತ್ತೆ. ನನಗೆ ಬೇಕಿರೋದು x, ಸೊ x ಎಲ್ಲ ಒಂದ್ ಕಡೆ ಇಟ್ಕೊತೀನಿ. 4y is equal to 4x minus 3xy ಬರುತ್ತೆ. ಇಲ್ಲೇನ್ ಕಾಣಿಸ್ತಿದೆ ನನಗೆ, ಕಾಮನ್ ಕಾಣಿಸ್ತಿದೆ. ಸೊ 4y is equal to ಕಾಮನ್ ಯಾವುದು, x into 4 minus 3y ಬರುತ್ತೆ. x ಬೇಕು ಅಂದ್ರೆ ಅದನ್ನ ಕೆಳಗಡೆ ಹಾಕ್ಬೇಕು ನಾನು. 4y divided by 4 minus 3y is equal to x. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ನನಗೆ ಫಸ್ಟ್ y ಗೆ ಇವಾಗ ಇನ್ಪುಟ್ ಕೊಡ್ಬೇಕಲ್ಲ, y ವ್ಯಾಲ್ಯೂಸ್ ಕೊಡ್ಬೇಕು ಅಂದ್ರೆ ನನಗೆ ರೇಂಜ್ ಗೊತ್ತಿರಬೇಕು. ಯಾವಾಗ ರೇಂಜ್ ಹಾಳಾಗುತ್ತೆ ನೋಡಿ, ಫ್ರಾಕ್ಷನ್ ಅಲ್ಲಿ ಒಂದು ವೇರಿಯಬಲ್ ಇದೆ, ಕರೆಕ್ಟಾ? ಸೊ ರೇಂಜ್ ಯಾವಾಗ ಹಾಳಾಗುತ್ತೆ ಅಂದ್ರೆ ಈ 4 minus 3y ಇದಿಷ್ಟು 0 ಗೆ ಈಕ್ವಲ್ ಆಗ್ಬಿಟ್ರೆ ಅದು ಹಾಳಾಗುತ್ತೆ, ಕರೆಕ್ಟಾ? ಸೊ 4 minus 3y ಅಕಸ್ಮಾತ್ ನಾನು 0 ಅಂತ ತಗೊಂಡ್ರೆ ಇದಿಷ್ಟು 0ನಾ? ಯಾವ ತರ ಆಗ್ತಿದೆ ಫ್ರಾಕ್ಷನ್? ಇಟ್ ಬಿಕಮ್ಸ್ ಅನ್ಡಿಫೈನ್ಡ್. ನಾನು ಅನ್ಡಿಫೈನ್ಡ್ ಅವಾಯ್ಡ್ ಮಾಡಬೇಕು, ವಿಚ್ ಮೀನ್ಸ್ ನಾನು ಏನ್ ಮಾಡ್ಬೇಕು ಇವಾಗ, ದಿಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸಪೋಸ್ 0 ಆದ್ರೆ ಯಾವ ವ್ಯಾಲ್ಯೂ 0 ಕೊಡುತ್ತೆ ನೋಡಿ, ಅದು 4 is equal to 3y ಆಗುತ್ತಾ? ಸೊ 4/3 is equal to y ಆಗುತ್ತೆ, ಕರೆಕ್ಟಾ? ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ತಗೊಂಡ್ರೆ ನಾನು ಇಲ್ಲಿ y 4/3 ತಗೊಂಡ್ರೆ ವಿಚ್ ಆಕ್ಚುಲಿ ಬಿಲಾಂಗ್ಸ್ ಟು ದ ಒರಿಜಿನಲ್ ಕೋಡೊಮೈನ್. ಇಲ್ಲಿ r ಅಂತಿದೆ, ಆ r ಅಲ್ಲಿ 4/3 ಬರುತ್ತಾ? ಗ್ಯಾರಂಟಿ ಬರುತ್ತೆ. ಇಫ್ ಐ ಕನ್ಸಿಡರ್ ದಟ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಅನ್ಡಿಫೈನ್ಡ್ ಆಗುತ್ತೆ. ಸೊ ನಾನು ಯಾವ ವ್ಯಾಲ್ಯೂ ಅವಾಯ್ಡ್ ಮಾಡಬೇಕು, ಫ್ರಮ್ ದ ಆಕ್ಚುಯಲ್ ಕೋಡೊಮೈನ್ ವಿಚ್ ದೇ ಹ್ಯಾಡ್ ಗಿವನ್ ಮೈನಸ್ ನಾನು ಯಾವ್ದು ಅವಾಯ್ಡ್ ಮಾಡಬೇಕು, 4/3 ನ ಅವಾಯ್ಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಮೈ ರೇಂಜ್. ನಾವು 4/3 ಬಿಟ್ಟು ಬೇರೆ ಯಾವ ವ್ಯಾಲ್ಯೂ ಕೊಟ್ರು ನಿಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಓಕೆ, ಸೊ 4 ಇವಾಗ ಕೋಡೊಮೈನ್ ಏನಾಯ್ತು, ಈ ಪರ್ಟಿಕ್ಯುಲರ್ ಇದಕ್ಕೆ ರೇಂಜ್ ಅವ್ರು ಕೊಟ್ಟಿರಲ್ವಾ, ಟು ರೇಂಜ್ ಅಂತ ಕೊಟ್ಟಿದಾರ. ರೇಂಜ್ ಇಸ್ ವಾಟ್ ನಾವು r minus 4/3. ಏನಕ್ಕೆ ತೆಗೆದಾಕ್ತಾ ಇದೀನಿ, 4/3 ಕೊಟ್ಬಿಟ್ರೆ ಇಲ್ಲಿ 0 ಆಗ್ಬಿಡುತ್ತೆ. ಓಕೆ, ಸೊ ಆ 4/3 ಬಿಟ್ಟು ಎಲ್ಲ ರಿಯಲ್ ನಂಬರ್ಸ್ ಅಲ್ವಾ, 0 1 -1 1/2 ಏನಾದ್ರೂ ಕೊಡಿ, ಇಟ್ ಸ್ಟಿಲ್ ವರ್ಕ್ಸ್. ಸೊ ಏನ್ ಬರಿಬಹುದು ಇವಾಗ, f is on to. ಸೊ f is on to ಆದ್ರೆ ನೆಕ್ಸ್ಟ್ ಏನಾಗುತ್ತೆ, 4x by 3x plus 4 ಅಲ್ವಾ. ಸೊ on to ಆದ್ರೆ as usual it becomes f is bijective. ನೆಕ್ಸ್ಟ್ ಏನ್ ಬರಿಬೇಕು, this implies inverse of f exists. as usual ನಾವು ಏನ್ ಎಲ್ಲಾ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಿ ಅದೇ, inverse of f exists. therefore ಏನ್ ಮಾಡ್ತೀರಾ, y is equal to f of x. so y is equal to f inverse of y is equal to x. x value ಏನ್ ಬಂದಿತ್ತು ಅವಾಗ್ಲೇ, ಏನೋ ಬಂದಿತ್ತಲ್ಲ, x value was 4y by 4 minus 3y. so 4y by 4 minus 3y, this is our inverse. ಅರ್ಥ ಆಯ್ತಾ? ಸೊ ಇಲ್ಲಿಗೆ ನಿಮ್ಮ ಇನ್ವರ್ಟಿಬಲ್ ಫಂಕ್ಷನ್ಸ್ ಕಾನ್ಸೆಪ್ಟ್ ಮುಗಿದಿದೆ. ಇದೇ ತರ ಪ್ರತಿ ಚಾಪ್ಟರ್ಗೂ ಒಂದು ಶಾರ್ಟ್ ನೀವು ಇವಾಗ ಎಷ್ಟು ಬೇಕೋ, ಏನೇನು ಅರ್ಥ ಮಾಡ್ಕೋಬೇಕು, ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರೋದ್ರಿಂದ, ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಇರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಶಾರ್ಟ್ ಅಲ್ಲಿ ಇರುತ್ತೆ. ಡೋಂಟ್ ವರಿ, ನೀವು ಎಕ್ಸಾಮ್ ಮುಗಿಸಿ CET ಮುಗಿಸೋವರೆಗೂ ಐ ವಿಲ್ ಬಿ ದೇರ್ ವಿತ್ ಯು. ಸೊ ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಇದೇ ತರ ಈಸಿಯಾಗಿ ಕನ್ನಡದಲ್ಲಿ ನಿಮಗೆ ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ನ ಕಲಿಬೇಕು ಅಂದ್ರೆ ನನ್ನ ಚಾನೆಲ್ ನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಯಾರೋ ಸೆಕೆಂಡ್ ಪಿ ಓದ್ತಿದ್ರೆ ಅವ್ರಿಗೆ ಅವಶ್ಯಕತೆ ಇದ್ರೆ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.